ಬಯೋಶಾಸ್ತ್ರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಕಲಿ ಕೇಳಿ ತಿಳಿ. ಇವತ್ತಿನ ಟಾಪಿಕ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಪಾರ್ಟ್ 2. ನಾನು ನಿಮ್ಮ ಬಯೋಮಿಸ್ ಶಾಸ್ತ್ರಿ ಮ್ಯಾಮ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾವು ಸಿಂಪಲ್ ಟಿಶ್ಯೂಸ್ನ ನೋಡಿದ್ವಿ. ಇವತ್ತು ನಾವು ಕಾಂಪ್ಲೆಕ್ಸ್ ಟಿಶ್ಯೂ ಬಗ್ಗೆ ಓದ್ತಾ ಇದ್ದೀವಿ. ಸೊ ಕಾಂಪ್ಲೆಕ್ಸ್ ಟಿಶ್ಯೂ ಮೇಯ್ನ್ ಆಗಿ ಝೈಲಮ್ ಮತ್ತು ಫ್ಲೋಯಮ್ ಇಂದ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಇವೆರಡು ಕೂಡ ಒಂದು ಯೂನಿಟ್ ಆಗಿ ವರ್ಕ್ ಮಾಡುತ್ತೆ. ಸೊ ನೇಮ್ ದ 2 ಕಾಂಪ್ಲೆಕ್ಸ್ ಟಿಶ್ಯೂಸ್. ಸೊ ಇಲ್ಲಿ 1 ಮಾರ್ಕ್ ಕ್ವಶನ್ ಬರ್ಬೋದು ನಿಮಗೆ. ಝೈಲಮ್ ಮತ್ತು ಫ್ಲೋಯಮ್ಮು ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಂದರೆ ಇಲ್ಲಿ ಡಿಫ್ರೆಂಟ್ ಥರದ ಸೆಲ್ಸು ಒಟ್ಟಿಗೆ ಸೇರಿಕೊಂಡು ಒಂದು ಸಿಮಿಲರ್ ಫಂಕ್ಷನ್ ಅನ್ನು ಮಾಡೋವಂಥದ್ದು. ದ ಸೆಲ್ಸ್ ಮೇ ಬಿ ಡಿಫ್ರೆಂಟ್ ಬಟ್ ದೇ ಪರ್ಫಾರ್ಮ್ ಅ ಸಿಮಿಲರ್ ಫಂಕ್ಷನ್. ಒರಿಜಿನ್ ಬೇರೆ ಇರ್ಬೋದು ಬಟ್ ಫಂಕ್ಷನ್ ಮಾತ್ರ ಸೇಮ್ ಇರುತ್ತೆ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಲ್ಲಿ. ಸೊ ಫಸ್ಟ್ ಆಗಿ ಝೈಲಮ್ನ ನೋಡೋಣ. ಝೈಲಮ್ ಈಸ್ ಅ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಇದು 1 ಮಾರ್ಕ್ ಕ್ವಶನ್. ನೇಮ್ ದ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಅಥವಾ ಇದು ನಿಮಗೆ ನೀಟ್ ಅಥವಾ ಸಿಟಿಗೆ ಕೂಡ ಬರುತ್ತೆ. ದ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಈಸ್ xylem. The different components of xylem are tracheids, vessels, xylem parenchyma, xylem fibers. So ಇಲ್ಲಿ ನಿಮಗೆ 4 ಕಾಂಪೊನೆಂಟ್ಸ್ ಇರುತ್ತೆ. ಇದನ್ನ 2 ಮಾರ್ಕ್ಸ್ ಕೇಳ್ತಾರೆ ಥಿಯರಿ ಎಕ್ಸಾಮ್ ಅಲ್ಲಿ ಅಥವಾ ಬೋರ್ಡ್ ಎಕ್ಸಾಮ್ ಅಲ್ಲಿ. ನೇಮ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ xylem. ಯಾವುದೆಲ್ಲ ಕಾಂಪೊನೆಂಟ್ಸ್? ಟ್ರೇಕಿಡ್ಸ್, ವೆಸಲ್ಸ್, xylem parenchyma, xylem fibers. ಸೊ ಇದನ್ನ ಡೀಟೇಲ್ ಆಗಿ ನೋಡೋಣ. So these tracheids are elongated annular dead cells with narrow blunt ends. ಅಂದ್ರೆ ಈ ತರ ನ್ಯಾರೋ ಬ್ಲಂಟ್ ಎಂಡ್ಸ್ ಅಲ್ಲಿ ಇರುತ್ತೆ. ಇಲಾಂಗೇಟೆಡ್ ಉದ್ದಗಿರುತ್ತೆ. ಹೆಂಗಿರುತ್ತೆ ಅದ್ರ ಎಂಡ್ಸ್? ಬ್ಲಂಟ್ ಎಂಡ್ಸ್. ದೇ ಪೊಸೆಸ್ ಹಾರ್ಡ್ ಲಿಗ್ನಿಫೈಡ್ ವಾಲ್ಸ್ ವಿತ್ ವೈಡ್ ಲ್ಯೂಮೆನ್. ಲ್ಯೂಮೆನ್ ಏನಿರುತ್ತೆ? ಅಗ್ಲ ಇರುತ್ತೆ. They allow rapid movement of sap from one cell to another. ಇಲ್ಲಿ rapid movement ಆಗುತ್ತೆ one cell ಇಂದ another. This is the characteristic feature of tracheids. Next, second, vessels. They are much elongated tubular channels with wide lumen. The vessel elements are joined end to end to have a perforated end walls. Vessels allow quick movement of water or sap and also provides mechanical strength. ಸೊ ಇಲ್ಲಿ ನಮಗೆ xylem ಕಾಂಪೊನೆಂಟ್ಸ್ ಅಲ್ಲಿ ಮೆಕ್ಯಾನಿಕಲ್ ಸ್ಟ್ರೆಂತ್ ಯಾರು ಕೊಡೋದು? ವೆಸಲ್ಸ್. xylem parenchyma, these are the parenchymatous cells. parenchyma ಅಂದ್ರೇನು? ಇಟ್ಸ್ ಅ ಸಿಂಪಲ್ ಲಿವಿಂಗ್ ಟಿಶ್ಯೂ ಅಲ್ವಾ? ಸೊ ದೀಸ್ ಆರ್ parenchymatous cells associated with xylem. They may be thin walled or thick walled with simple pits. pits ಅಂದ್ರೆ ಸ್ಮಾಲ್ ಓಪನಿಂಗ್. ಒಂದು ಸೆಲ್ ಟು ಸೆಲ್ ಇದ್ದಾಗ ಸ್ಮಾಲ್ ಪಿಟ್ಸ್. Xylem parenchyma also stores food. ಆಯ್ತಾ? ನೆಕ್ಸ್ಟ್ 4th one, xylem fibers. They are the sclerenchymatous fibers. They may be distinguished from tracheids by their thick wall and narrow lumen. Xylem fibers provides mechanical support. ಸೊ ಇಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ಕೇಳಿದಾಗ 5 ಕಾಂಪೊನೆಂಟ್ಸ್ ನ ಬರಿಬೇಕಾಗುತ್ತೆ. ಫಸ್ಟ್ xylem ಇಸ್ ಅ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. 4 ಕಾಂಪೊನೆಂಟ್ಸ್ ಇರುತ್ತೆ. ಟ್ರೇಕಿಡ್ಸ್, ವೆಸಲ್ಸ್, xylem parenchyma, xylem fibers ಅಂತ. ಅದಾದ್ಮೇಲೆ ಇದ್ರೊಟ್ಟಿಗೆ ನೀವು ಒಂದು ಚಿತ್ರ ಬಿಡಿಸಿದ್ರೆ ಫುಲ್ 5 ಮಾರ್ಕ್ಸ್ ಕೊಡ್ತಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಸರಿನಾ? ಸೊ ಇಲ್ಲಿ ಇನ್ನೊಂದು 1 ಮಾರ್ಕ್ ಕ್ವಶನ್ ಫಾರ್ಮ್ ಆಗುತ್ತೆ. ನೇಮ್ ದ ಓನ್ಲಿ ಲಿವಿಂಗ್ ಕಾಂಪೊನೆಂಟ್ ಆಫ್ xylem ಅಂತ. ದಟ್ ಈಸ್ xylem parenchyma. ಇದು ಒಂದು 1 ಮಾರ್ಕ್ ಕ್ವಶನ್ ಆಗಿರುತ್ತೆ. ಇಟ್ಸ್ ದ ಓನ್ಲಿ ಲಿವಿಂಗ್ ಕಾಂಪೊನೆಂಟ್. ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಪ್ಯಾರೆಂಕೈಮಾ ಸೆಲ್ಸ್ ಫಾರ್ಮ್ ಆಗಿರುತ್ತೆ, ಅದಕ್ಕೋಸ್ಕರ ಇದು ಲಿವಿಂಗ್ ಇರುತ್ತೆ. ನೆಕ್ಸ್ಟ್, ಪ್ರೈಮರಿ xylem ಇಸ್ ಆಫ್ 2 ಟೈಪ್ಸ್. ಒನ್ ಇಸ್ ಪ್ರೋಟೋxylem, ಮೆಟಾxylem. ಇದು ಕೂಡ ಒಂದು 2 ಮಾರ್ಕ್ ಕ್ವಶನ್. ನೆಕ್ಸ್ಟ್, ಇನ್ ಸ್ಟೆಮ್ ಪ್ರೋಟೋxylem ಲೈಸ್ ಇನ್ ದ ಸೆಂಟರ್ and metaxylem towards the periphery. This type of primary xylem is called as endark. Suppose ಇಲ್ಲಿ ಏನಾಗಿರುತ್ತೆ? ಸ್ಟೆಮ್ ಅಲ್ಲಿ ತಗೊಂತಾರೆ. ಸ್ಟೆಮ್ ಅಲ್ಲಿ ಏನಾಗಿರುತ್ತೆ? The protoxylem lies towards the center. ಇದು ಪ್ರೋಟೋxylem. ಇದು ಪಿತ್ ಅಂತ ಇಟ್ಕೊಳ್ಳೋಣ. ಆಯ್ತಾ? ಸೊ ಇಲ್ಲಿ ಪ್ರೋಟೋxylem lies towards the center.
and this metaxylem towards the periphery. This condition is called as end arc. In roots, protoxylem lies in periphery. Roots ಅಲ್ಲಿ ಏನಾಗಿರುತ್ತೆ? Protoxylem towards periphery and the metaxylem will be at the center. ಸರಿನಾ? ಹಿಂಗಾಗಿ ಇದು ಪೆರಿಫೆರಿಯಲ್ಲಿ ಇರುತ್ತೆ. ಇದು protoxylem periphery and metaxylem towards center. ಸೆಂಟರ್ ಅಂದ್ರೆ ಇಲ್ಲಿ ಪಿತ್ ಇರುತ್ತೆ. ಪಿತ್ತದಲ್ಲಿ ಏನಿರುತ್ತೆ? ಮೆಟಾಸೈಲಮ್. ಈ ಕಂಡೀಷನ್ ನಾವೇನಂತೀವಿ? ಎಕ್ಸಾರ್ಕ್. ಸೊ ಈ ಕಂಡೀಷನ್ ಕೇಳ್ತಾರೆ ವಾಟ್ ಈಸ್ ಎಂಡಾರ್ಕ್ ಅಂಡ್ ಎಕ್ಸಾರ್ಕ್ ಅಂತ ನಿಮಗೆ ಡಿಫ್ರೆನ್ಸಸ್ ಕೇಳ್ತಾರೆ. ಎಂಡಾರ್ಕ್ xylem ಅಲ್ಲಿ protoxylem will be at the center and metaxylem towards the periphery, whereas in case of the exact condition the protoxylem will be towards the periphery and metaxylem will be at the center. Endark condition is seen in case of the stem and exact condition is seen in case of the roots. ಇದು ಎರಡು ಡಿಫರೆನ್ಸ್ ಬರ್ದಿದ್ದೀರಾ ಅಂದ್ರೆ ನಿಮಗೆ 2 marks ಕೊಡ್ತಾರೆ. and individual ಆಗಿ ಎಂಡಾರ್ಕ್ ಅಂದ್ರೆ ಏನು, ಎಕ್ಸಾರ್ಕ್ ಅಂತ ಕೇಳ್ತಾರೆ. and this is once again NEET and CET question regarding the condition. So this is a diagram of the xylem. So the 4 components they have given: tracheates, elongated walls, ಇಲ್ಲಿ ನಿಮಗೆ perforated walls ತೋರಿಸಿದ್ದಾರೆ. and ಅದಾದ್ಮೇಲೆ ಇದು vessels, ಇದು sclerenchyma fibers. So here also xylem parenchyma, xylem fibers, xylem vessels, tracheates. So 4 components. So ಈ ಚಿತ್ರ ಬಿಡಿಸಿದ್ದೀರಾ ಅಂದ್ರೆ ನಿಮಗೆ full 5 marks ಕೊಡ್ತಾರೆ along with the explanation. Next, the second one, phloem. The second component of complex tissue, that is phloem. Phloem is a food conducting tissue. So ಇದು 1 mark question. Name the food conducting tissue. Phloem. The different components of phloem are sieve elements, companion cells, phloem parenchyma, phloem fibers. So once again this is 2 mark question for board exam. The different components of phloem are sieve elements, companion cells, phloem parenchyma, phloem fibers. So detail ಆಗಿ ಹೋಗೋಣ. Sieve elements, they are the main food conducting elements and are made up of 2 types of cells. So ಇಲ್ಲಿ ನಿಮ್ಗೊಂದು ಕ್ವಶನ್ ಬರುತ್ತೆ. Name the main food conducting elements of the phloem, that is sieve elements. The 2 types of sieve elements are sieve cells and sieve tubes. So sieve elements ಅಂತ ಬರ್ಕೊಂಡ್ರೆ, sieve elements ನ ನೀವೊಂದು ಇದ್ರ ತರ ಬರ್ಕೊಂಡ್ರೆ sieve cells, sieve tubes. ಇದೊಂದೇ ವರ್ಡ್ ಚೇಂಜ್ ಇರೋದು, ಸೆಲ್ಲು ಮತ್ತೆ ಟ್ಯೂಬ್. ಸೊ sieve elements ಅಲ್ಲಿ 2 ತರ ಇರುತ್ತೆ, sieve cells ಮತ್ತೆ sieve tubes. Sieve cells are the elongated cell having several perforated areas called as the sieve areas. Sieve tubes are the elongated tubular channels. Each sieve tube is made up of several cells called sieve tube member. The end walls have many large pores or sieve pits and are known as the sieve plates. Each sieve tube is associated with the companion cells. Sieve element take part in transport of organic food. ಇದು ಕೇಳ್ತಾರೆ 1 mark question in case of the NEET or even in case of the CET. The component of the phloem which takes part in transport of organic food is sieve element. Next, second component of the phloem is companion cells. They are elongated thin-walled parenchymatous cells which lie side of the sieve tubes. Sieve tube ಪಕ್ಕದಲ್ಲಿ ಏನಿರುತ್ತೆ? ಕಂಪ್ಯಾನಿಯನ್ ಸೆಲ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, sieve tubes ಇದು ಪಕ್ಕದಲ್ಲಿ ಕಂಪ್ಯಾನಿಯನ್ ಸೆಲ್ಸ್. ಕಂಪ್ಯಾನಿಯನ್ ಅಂದ್ರೆ ಫ್ರೆಂಡ್ ತರ ಅಲ್ವಾ? ಈಗ ನೀವು ಕಾಲೇಜಲ್ಲಿ ಒಂದು ಬೆಂಚಲ್ಲಿ ಕೂತಿದ್ದೀರ ಅಂದ್ರೆ ಫ್ರೆಂಡ್ಸ್ ಪಕ್ಕ ಕೂರಕ್ಕೆ ಇಷ್ಟಪಡ್ತೀರಲ್ವಾ? ಅದೇ ತರನೇ ಇಲ್ಲಿ ಏನಾಗುತ್ತೆ, sieve elements surrounding ಅಲ್ಲೇ companion cells ಇರುತ್ತೆ. The companion cell and a sieve tube originate from the same mother cell. So that is why they live together, siblings ತರ. The companion cell play an important role in the
ಮೇಂಟೆನೆನ್ಸ್ ಆಫ್ ಪ್ರೆಷರ್ ಗ್ರೇಡಿಯಂಟ್ ಇನ್ ದ ಸೀವ್ ಟ್ಯೂಬ್. ಈಗ ಸೀವ್ ಟ್ಯೂಬ್ ಅಲ್ಲಿ ಪ್ರೆಷರ್ ಗ್ರೇಡಿಯಂಟ್ ಮೇಂಟೈನ್ ಮಾಡೋದು ಯಾರು? ಕಂಪ್ಯಾನಿಯನ್ ಸೆಲ್. ಸೊ ಒನ್ಸ್ ಅಗೇನ್ ದಿಸ್ ಇಸ್ ಒನ್ ನೀಟ್ ಕ್ವಶನ್, ಯು ಕ್ಯಾನ್ ಮೇಕ್ ಇಟ್ ನೋಟ್ ಡೌನ್. ಸೊ ಇಲ್ಲಿ ಸೀವ್ ಟ್ಯೂಬ್ ಅಲ್ಲಿ ಪ್ರೆಷರ್ ಗ್ರೇಡಿಯಂಟ್ ನ ಮೇಂಟೈನ್ ಮಾಡೋಂಥದ್ದು ಕಂಪ್ಯಾನಿಯನ್ ಸೆಲ್ಸ್. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಫ್ಲೋಯಂ ಪ್ಯಾರೆಂಕೈಮಾ. They are the ordinary parenchyma cells which are intermingled with the sieve elements. They store food. Phloem parenchyma will store the food and also assist in conduction of food and in the lateral direction. So lateral direction ಗೆ food conduction ಆಗುವಂತದಕ್ಕೆ phloem parenchyma help ಮಾಡುತ್ತೆ. Next fourth component is phloem parenchyma. They are also called as bast fibers. So ಇದು 1 mark question. What are bast fibers? So the phloem fibers of the phloem is called as the bast fibers. Phloem fibers are sclerenchymatous fibers which occur in phloem. They provide the mechanical strength. The textile fibers of flax, hemp and jute are phloem fibers. ಇದು ನಿಮಗೆ ಒಂದು examples ನ ಕೊಟ್ಬಿಟ್ಟು NEET CET ಲಿ ಕೇಳ್ತಾರೆ. So this is important. So 4 components of the phloem are sieve elements, companion cells, phloem parenchyma and phloem fibers. E point ನೆನಪಿಟ್ಕೋಬೇಕು. In gymnosperm, albuminous cells and sieve cells lack sieve tube and companion cells. ಇದು ಒಂದು important in case of NEET and CET. ಏನ್ ಆಬ್ಸೆಂಟ್ ಇರುತ್ತೆ ಜಿಮ್ನೋಸ್ಪರ್ಮ್ ಅಲ್ಲಿ? ಆಲ್ಬುಮಿನಸ್ ಸೆಲ್ಸ್ ಮತ್ತೆ ಸೀವ್ ಸೆಲ್ಸ್ ವಿಲ್ ಲ್ಯಾಕ್ ದ ಸೀವ್ ಟ್ಯೂಬ್ ಅಂಡ್ ಕಂಪ್ಯಾನಿಯನ್ ಸೆಲ್ಸ್. ಸೊ ಇದು ಒಂದು ಕ್ವಶನ್ ಕೇಳ್ತಾರೆ, ಗಿವ್ ದ ಡಿಫ್ರೆನ್ಸಸ್ ಬಿಟ್ವೀನ್ xylem ಅಂಡ್ ಫ್ಲೋಯಮ್ ಅಂತ 2 marks ಗೆ ಕೇಳ್ಬೋದು. ಅಥವಾ ನೇಮ್ ದ ಫುಡ್ ಕನೆಕ್ಟಿಂಗ್ ಟಿಶ್ಯೂ ಅಂಡ್ ಗಿವ್ ದ ಡಿಫ್ರೆನ್ಸಸ್ ಬಿಟ್ವೀನ್ xylem ಅಂಡ್ ಫ್ಲೋಯಮ್ ಅಂತ ಈ ತರ ಕೂಡ ನಿಮಗೆ ಕ್ವಶನ್ಸ್ ನ ಮರ್ಜ್ ಮಾಡಿ ಕೊಡ್ಬೋದು. ಸೊ xylem ಮತ್ತೆ ಫ್ಲೋಯಮ್ ಅಂತ 2 ಕಾಲಮ್ ಮಾಡ್ಕೊಂಡು ನೀವು ಪಾಯಿಂಟ್ಸ್ ಬರ್ಕೊಳ್ಳಿ. ಸೊ xylem is the one which conducts the water or the sap. Phloem conducts the organic food. ಸೊ ಇಲ್ಲಿ ಇದು ವಾಟರ್ ಕಂಡಕ್ಷನ್ ಆಗುತ್ತೆ, ಇದು ಫುಡ್ ಕಂಡಕ್ಷನ್. ಫುಡ್ ಅಂದ್ರೆ ಇಲ್ಲಿ ಆರ್ಗ್ಯಾನಿಕ್ ಫುಡ್ ಅಂತ ಬರಿಬೇಕಾಗುತ್ತೆ. xylem is found deep in the plant. ಇಲ್ಲಿ ವಾಟರ್ ಕಂಡಕ್ಷನ್ ಆಗ್ತಾ ಇರೋದು. ಇಟ್ ಈಸ್ ಸಿಚುವೇಟೆಡ್ ಟುವರ್ಡ್ಸ್ ದ ಔಟರ್ ಸೈಡ್. ಸಪೋಸ್ ಈಗ ನಾವು ಪ್ಲಾಂಟ್ಸ್ ತಗೊಂಡ್ರೆ ಮಧ್ಯದಲ್ಲಿ xylem ಇರುತ್ತೆ, xylem ಸುತ್ತಲೂ ಫ್ಲೋಯಮ್ ಇರುತ್ತೆ. ಸೊ ನೀವು ಒಂದು ನೆನ್ಪಿಟ್ಕೋಬಹುದು. ಸೊ ಲೀವ್ಸ್ ಇರೋ ಹೊರಗಡೆ ಲೀವ್ಸ್ ಇರುತ್ತಲ್ವಾ, ಸೊ ಲೀವ್ಸ್ ಇಂದ ಇಲ್ಲಿ ಫುಡ್ ಹೊರಗಡೆ ಸೈಡ್ ಅಲ್ಲಿ ಬೇಗ ಅವೈಲಬಿಲಿಟಿ ಇರುತ್ತೆ. ಇಲ್ಲಿ ಅಂಡರ್ ಗ್ರೌಂಡ್ ರೂಟ್ಸ್ ಇಂದ ವಾಟರ್ ಬರಬೇಕು ಇಲ್ಲಿ. ಸೊ ದೇ ವಿಲ್ ಬಿ ಪ್ರೆಸೆಂಟ್ ಡೀಪರ್ ಇನ್ ದ ಪ್ಲಾಂಟ್. xylem provides mechanical strength. It has no mechanical function. ಸೊ xylem ಅಲ್ಲಿ ನಮಗೆ ಒಂದು ಪ್ಲಾಂಟ್ ಬಾಡಿಗೆ ಮೆಕ್ಯಾನಿಕಲ್ ಸ್ಟ್ರೆಂತ್ ಅನ್ನ ನಾವು ನೋಡಬಹುದು, ಬಟ್ ಫ್ಲೋಯಮ್ ಅಲ್ಲಿ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಸಚ್ ರೋಲ್. xylem is made up of vessels, tracheids, xylem fiber and xylem parenchyma. Phloem is made up of sieve tube, companion cells, phloem parenchyma and phloem fibers. ಅರ್ಥ ಆಗಿದೆ ಅಂತ ಅನ್ಕೋತೀನಿ. xylem ಮತ್ತೆ ಫ್ಲೋಯಮ್ ಎರಡೂ ಕೂಡ ನಿಮಗೆ 5 mark ಕ್ವಶನ್ ಬೋರ್ಡ್ ಎಕ್ಸಾಮ್ ಅಲ್ಲಿ, ಮತ್ತೆ ಹಲವಾರು 1 mark 2 mark ಕ್ವಶನ್ ನಾನು ಹೇಳಿದೀನಿ, ಎಲ್ಲಿ 1 mark ಬರುತ್ತೆ 2 mark ಬರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಯಾರಿನ ನನ್ನ ಚಾನೆಲ್ ಬಯೋಶಾಸ್ತ್ರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ನಾನು ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಮತ್ತೆ ಬೇಸ್ಡ್ ಆನ್ ದ NCERT ಕ್ಲಾಸ್ 11 ಮತ್ತೆ ಕ್ಲಾಸ್ 12 ವಿಡಿಯೋಸ್ನ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಯೋಶಾಸ್ತ್ರಿ ನೋಡಿ ಕಲಿ ಕೇಳಿ ತಿಳಿ. ಧನ್ಯವಾದಗಳು. ಈ ವಿಡಿಯೋನ ಆದಷ್ಟು ಜನಕ್ಕೆ ನೀವು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ. ಮತ್ತೆ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.